ಸುಪ್ರೀಂ ಕೋರ್ಟ್ನ ಅನ್ವಯ ಆಗೋದಿಲ್ಲ. 100ಕ್ಕೆ 100 ನಾಳೆ, ಇವತ್ತಲ್ಲ ನಾಳೆ ನೀವೇ ಅದನ್ನ ಅರ್ಥ ಮಾಡ್ಕೊಂತೀರಾ. ಒಂದು ಸಾರಿ ಅವರು ಖುಷಿ ಬಂದಾಗ ಬರ್ಬೋದು, ಇಲ್ಲ ಅಂತ ಹೇಳಿದ ಮೇಲೆ ನಿಮ್ಮ ವಿಪ್ಗೆ ಕವಡೆ ಕಾಸಿನ ಕಿಮ್ಮತ್ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವರೇ, ನೀವು ಒಪ್ಪಬಹುದು ಬಿಡಬಹುದು, ಯು ವಿಲ್ ವೇಟ್ ಅಂಡ್ ಸಿ. ಓಕೆ ಏನು ಅಂತ. ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಉಪಾಧ್ಯಕ್ಷರೇ, ಒಬ್ಬ ಯಡಿಯೂರಪ್ಪನವರು ಕಾನೂನನ್ನ ಯಾವ ರೀತಿ ಗ್ರಹಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ನಾನು ಗ್ರಹಿಸ್ಕೊಂಡಿರೋ ಮಟ್ಟಿಗೆ 10th ಶೆಡ್ಯೂಲು 1985ನೇ ಇಸ್ವಿ ಆದಮೇಲೆ ಜಾರಿಗೆ ಬಂತು, ಸಂವಿಧಾನದಲ್ಲಿ ಇನ್ಸರ್ಟ್ ಆಯಿತು. ಅದಕ್ಕೆ ಮೊದಲು ಆಂಟಿ ಡಿಫೆಕ್ಷನ್ ಲಾ ಈ ದೇಶದಲ್ಲಿ ಇರಲಿಲ್ಲ. 1985ನಲ್ಲೇ ಆಂಟಿ ಡಿಫೆಕ್ಷನ್ ಲಾ ಮೊದಲನೇ ಬಾರಿಗೆ ಈ ದೇಶದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಜಾರಿಯಾಗಿ 52ನೇ ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ಗೆ, ಅದರ ಮೂಲಕ 10th ಶೆಡ್ಯೂಲು ಆಯಿತು, ಸುಪ್ರೀಂ ಕೋರ್ಟ್ಗೆ ಇನ್ಸರ್ಟ್ ಆಯಿತು. ಕಾನ್ಸ್ಟಿಟ್ಯೂಷನ್ಗೆ ಅದು 10th ಶೆಡ್ಯೂಲ್ ಆಗಿ ಇನ್ಸರ್ಟ್ ಆಯಿತು. ಅಲ್ಲಿ ಪ್ಯಾರಾಗ್ರಾಫ್ 2A, ಪ್ಯಾರಾಗ್ರಾಫ್ 1A ಅಂಡ್ B 2 ಕ್ಲಾಸ್ಗಳಿದಾವೆ. ಒಂದರಲ್ಲಿ ಏನೇನು ಹೇಳ್ತದೆ, ವಿಪ್ಪೂ ಕೊಡಬೇಕಾಗಿಲ್ಲ, ರಾಜೀನಾಮೆನೂ ಕೊಡಬೇಕಾಗಿಲ್ಲ. by their conduct, he or she, by his conduct or her conduct, ಅದರ ಮೇಲೆ ಡಿಸ್ಕ್ವಾಲಿಫಿಕೇಶನ್ ಆಗ್ತದೆ. If he or she indulged in party activities, it amounts to disqualification. Number 1. Number 2, 2AB ನಲ್ಲಿ ಏನು ಹೇಳ್ತದೆ ಅಂತಂದ್ರೆ, vote contrary to the direction issued by the party or the authority, then also disqualification applies. 2 ಕ್ಲಾಸ್ಗಳಿದಾವೆ. ಇಲ್ಲಿ ಇದರಲ್ಲಿ 15 ಜನಕ್ಕೆ ನನಗೆ ವಿಪ್ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ನವರು ಎಲ್ಲೂ ಹೇಳಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾರು 15 ಜನ ಪೆನ್ಷನರ್ಸ್ ಇದಾರಲ್ಲ ಸುಪ್ರೀಂ ಕೋರ್ಟ್ ಮುಂದ್ಗಡೆ, ಅವ್ರನ್ನ ಕಂಪೇಲ್ ಮಾಡಬಾರದು ಅಟೆಂಡ್ ಮಾಡಕ್ಕೆ ಅಂತ ಒಂದು ಹೇಳಿದ್ದಾರೆ. ಇನ್ನೊಂದು ಅವ್ರು ಇಟ್ ಇಸ್ ಫಾರ್ ದೆಮ್ ಟು ಅಟೆಂಡ್ ಅಂತ. ಬಟ್ ಇಟ್ ಡಸಂಟ್ ಮೀನ್ ಐ ಆಮ್ ಬಾರ್ಡ್ ಫ್ರಮ್ ಇಶ್ಯೂಯಿಂಗ್ ದ ವಿಪ್. ಐ ಹ್ಯಾವ್ ಗಾಟ್ ಎ ವೆರಿ ರೈಟ್ under 10th schedule of the constitution to issue whip. That is why my point of order is upheld by honorable speaker. ಇಲ್ಲ ಕಂಪ್ಲೀಟ್ ಮಾಡಿ ನಿಮಿಷ ಸರ್, ಇವತ್ತು ಇಲ್ಲ ಬೇಡ, ಒಂದೇ ಒಂದು ಪದ ಹೇಳೋದು ಸಿದ್ದರಾಮಯ್ಯನವರೇ. ಇವತ್ತು ಕೋರ್ಟಲ್ಲಿ ಎಂಟ್ರಿ ಮಾಡರ್ ಮಾಧುಸ್ವಾಮಿ ಅವರು ಒಂದು ನಿಮಿಷ, ಪ್ರೊಟೆಕ್ಷನ್ ಟು ಆಲ್ MLAs ಫ್ರಮ್ ವಿಪ್ and direction to speaker to consider resignation before disqualification remain intact and are protected. If speaker tries to disqualify in breach of Supreme Court order, then that will be taken up in the Supreme Court. Adar mele avrige bittiddu. We have brought to the notice of this house. Supreme Court has ruled protection to all MLAs from whip and direction to speaker to consider resignation before disqualification. ಯಾವ ಆರ್ಡರ್ ಅದು? Remain intact. Ivattu Swami. Ivattu. Sir, it is clear case of judiciary interfering with legislature. ಇದರಲ್ಲಿ ನಿಮ್ಮಿಷ್ಟ ಉಳಿದಿರೋದು ಮಾಡಿ ಸಿದ್ದರಾಮಯ್ಯನವರು ಅರ್ಥ ಆಗುತ್ತೆ. ಮೊದಲನೇನು ಮನು ಸಿಂಘ್ವಿ ಇಂಟರ್ಫಿಯರ್ ಅಂತ ಪ್ಲೀಸ್ ಆಡ್ ಓದ್ತಾ ಇದ್ದೀನಪ್ಪ, ನಂದಲ್ಲ. ಮನು ಸಿಂಘ್ವಿ ಆನ್ ಬಿಹಾಫ್ ಆಫ್ ಸ್ಪೀಕರ್ gives undertaking that trust vote will be done by this evening. ಇದು ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲ ಬಿಡಿ, ಆಯ್ತು, ಇಟ್ಸ್ ಅನ್ ಆರ್ಡರ್ ಸರ್.